ಈ ಕೆಲಸಗಳನ್ನು ಹೆಂಗಸರು ರಾತ್ರಿಯ ವೇಳೆ ನಾಚಿಕೆ ಇಲ್ಲದೆ ಮಾಡಬೇಕು. ಸ್ನೇಹಿತರೆ, ಹೆಣ್ಣು ಸಂಸಾರದ ಕಣ್ಣು ಅಂತಾರೆ, ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅಂತಾರೆ, ಹೆಣ್ಣು ನಂದಾದೀಪ ಅಂತ ಹಿರಿಯರು ಹೇಳುತ್ತಾರೆ. ಅಂತಹ ಹೆಂಗಸರು ತನ್ನ ಗಂಡನಿಗಾಗಿ ಈ ಕೆಲಸಗಳನ್ನು ಮಾಡುವಾಗ ಯಾವತ್ತೂ ಕೂಡ ನಾಚಿಕೆ ಪಡದೆ ಮಾಡಲೇಬೇಕು. ಹಾಗಾದರೆ ಅವು ಯಾವ ಕೆಲಸಗಳನ್ನು ಹೆಂಗಸರು ನಾಚಿಕೆ ಇಲ್ಲದೆ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ, ವಿಡಿಯೋ ಪೂರ್ತಿ ಕೊನೆಯವರೆಗೂ ನೋಡಿ. 1. ಹೆಂಗಸರು ತನ್ನ ಗಂಡನ ಜೊತೆ ಸಂಭೋಗ ಮಾಡುವವಾಗ ಯಾವತ್ತೂ ಕೂಡ ನಾಚಿಕೊಳ್ಳದೆ ಭಾಗಿಯಾಗಬೇಕು. ಹೌದು, ಅವರು ನಿಮ್ಮ ಗಂಡಸು, ಅದರಲ್ಲಿ ಯಾಕೆ ನಾಚಿಕೆ? ನೀವು ಅವರ ಪತ್ನಿ. ಸುಖ ಪ್ರಾಪ್ತಿ ಕೂಡ ಪತ್ನಿಯ ಒಂದು ಕರ್ತವ್ಯ. ಪತಿ ಸಂಭೋಗದ ವಿಷಯದಲ್ಲಿ ಯಾವ ರೀತಿ ಆಸೆ ಪಡುತ್ತಾನೋ ಆ ರೀತಿಯಲ್ಲಿ ಹೆಂಗಸರು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಇದರಿಂದ ಗಂಡನಿಗೆ ಹೆಂಡತಿಯ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತದೆ. 2. ಗಂಡನಿಗೆ ಸಂಭೋಗದ ಆಸಕ್ತಿ ಜಾಸ್ತಿ ಇದ್ದರೆ ಬೇಸರಿಸದೆ ಗಂಡನ ಇಚ್ಛೆಗೆ ಅನುಗುಣವಾಗಿ ಇರಬೇಕು. ಇಲ್ಲದಿದ್ದರೆ ಸಂಸಾರದಲ್ಲಿ ವಿರಸ ಉಂಟಾಗುತ್ತದೆ. 3. ಹೆಂಗಸರಿಗೆ ಗಂಡಸರಿಗಿಂತ 8 ಪಟ್ಟು ಕಾಮದ ಆಸಕ್ತಿ ಇರುತ್ತದೆ. ಅದನ್ನು ಗಂಡನ ಬಳಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡುತ್ತಾರೆ. 4. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗಂಡಸರು ಯಾವುದೇ ವಿಷಯವನ್ನು ಮುಚ್ಚಿಟ್ಟುಕೊಳ್ಳುವುದಿಲ್ಲ. ಸಂಭೋಗದ ವಿಷಯದಲ್ಲೂ ಕೂಡ ಅಷ್ಟೇ. ಅವರು ಡೈರೆಕ್ಟ್ ಆಗಿ ಪತ್ನಿ ಬಳಿ ತಮ್ಮ ಮನದಾಳದ ಮಾತು ಹಂಚಿಕೊಳ್ಳುತ್ತಾರೆ. 5. ಕಾಮದಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಕೆಲವರಿಗೆ ಜಾಸ್ತಿ ಇರುತ್ತದೆ, ಕೆಲವರಿಗೆ ಇರುವುದೇ ಇಲ್ಲ. 6. ಪುರುಷರು ತಮ್ಮ ಪತ್ನಿಯಿಂದ ಸುಖ ಪಡೆಯಲು ವಿಫಲರಾದರೆ ಅವರು ಹೊರಗಿನ ಹೆಂಗಸರಿಗೆ ಕಣ್ಣು ಹಾಕಲು ಆರಂಭಿಸುತ್ತಾರೆ. 7. ಕೆಲವೊಮ್ಮೆ ಹೆಂಗಸರು ಕೆಲಸದ ಒತ್ತಡ, ಮನೆಯ ಜವಾಬ್ದಾರಿ, ಮಕ್ಕಳ ಬಗ್ಗೆ ಕಾಳಜಿ, ಕುಟುಂಬ ಸದಸ್ಯರ ಕಿರಿಕಿರಿ ಇವೆಲ್ಲದರ ನಡುವೆ ಒದ್ದಾಡುತ್ತಿರುತ್ತಾರೆ. ಆದ್ದರಿಂದ ಗಂಡಸರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ತಮ್ಮ ಖುಷಿಯ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಹೆಂಗಸಿನ ನೆಮ್ಮದಿಯ ಬಗ್ಗೆ ಕೂಡ ಸ್ವಲ್ಪ ಕರುಣೆ ತೋರಿಸಬೇಕು. 8. ನೋಡಿ ಸ್ನೇಹಿತರೆ, ಹೆಂಗಸರು ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಇಷ್ಟಪಡುವುದಿಲ್ಲ. ಅಕಸ್ಮಾತ್ ಇಷ್ಟಪಟ್ಟರೆ ಅವರನ್ನು ಕೊನೆಯ ಉಸಿರಿರುವವರೆಗೆ ನೋಡಿಕೊಳ್ಳುತ್ತಾರೆ, ಪ್ರೀತಿಸುತ್ತಾರೆ. ಹೌದು, ಹೆಣ್ಣಿನ ಮನಸ್ಸು ಚಂಚಲ, ಅದು ನಿಜ. ಆದರೆ ಪ್ರತಿ ಮಹಿಳೆ ಕೆಟ್ಟವಳಲ್ಲ. ಕೆಲವರಿಗೆ ಒಬ್ಬನೇ ಸಾಕು, ಇನ್ನು ಕೆಲವರಿಗೆ ಪ್ರತಿಯೊಬ್ಬ ಪುರುಷರೊಂದಿಗೆ ಚೆಲ್ಲಾಟ ಆಡುವ ಆಸೆ ಇರುತ್ತದೆ. ಅದು ತಪ್ಪು. ಅಂತ ಮಹಿಳೆಯರು ಯಾರೊಂದಿಗೂ ಕೂಡ ನೆಮ್ಮದಿಯಾಗಿ ಇರಲು ಸಾಧ್ಯವಿಲ್ಲ. 9. ರಾತ್ರಿ ಗಂಡನ ಪಕ್ಕ ಮಲಗಿದಾಗ ಗಂಡನಿಗೆ ಕಿರಿಕಿರಿಯಾಗುವ ಯಾವುದೇ ವಿಚಾರಗಳನ್ನು ಮಾತನಾಡಲೇಬೇಡಿ. ಯಾವುದೇ ಸಾಲದ ವಿಷಯ, ಮಕ್ಕಳ ವಿಷಯ ಅಥವಾ ಇನ್ಯಾವುದೇ ಬೇಸರ ಅಥವಾ ಕೋಪಕಾತರ ವಿಚಾರ ಬೇಡ. ಮಹಿಳೆಯರು ಗಂಡನ ಬಳಿ ನಗುತ್ತಾ ಮಾತನಾಡುತ್ತಾ ಮಲಗುವುದು ಒಳ್ಳೆಯದು. ಏಕೆಂದರೆ ಮಲಗುವ ಮುನ್ನ ದುಃಖದ, ಕೋಪದ ವಿಚಾರ ಮಾತನಾಡುವುದು ಒಳ್ಳೆಯದಲ್ಲ. 11. ಸ್ನೇಹಿತರೆ, ಗಂಡ ಹೆಂಡತಿಗಾಗಿ ಕಷ್ಟಪಟ್ಟು ದುಡಿದು ಸಂಸಾರವನ್ನು ನಿಭಾಯಿಸುತ್ತಾನೆ. ಅವನ ಆಸೆಯಂತೆ ಹೆಂಗಸರು ನಡೆದುಕೊಳ್ಳಬೇಕು. ಪತಿ ಸಂಭೋಗದ ವಿಷಯದಲ್ಲಿ ಯಾವ ರೀತಿ ಆಸೆ ಪಡುತ್ತಾನೋ ಆ ರೀತಿ ಹೆಂಗಸರು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಇದರಿಂದ ಗಂಡನಿಗೆ ಹೆಂಡತಿಯ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತದೆ. 12. ಸ್ನೇಹಿತರೆ, ಇನ್ನು ಹೆಂಡತಿಯಾದವಳು ತನ್ನ ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಅವನ ಕಷ್ಟದಲ್ಲೂ ಕೂಡ ಭಾಗಿಯಾಗಬೇಕು. ಪ್ರತಿಯೊಬ್ಬ ಹೆಣ್ಣಿಗೆ ಗಂಡನಿಲ್ಲದೆ ಪ್ರಪಂಚವಿಲ್ಲ. ಗಂಡನೇ ಹೆಂಡತಿಗೆ ಮತ್ತು ಮಕ್ಕಳಿಗೆ ಸರ್ವಸ್ವ. ಹೆಂಡತಿ ಎಷ್ಟೇ ದುಡಿದರೂ ಅದಕ್ಕೆ ಗಂಡನ ಸಂಪಾದನೆ ಸೇರಿದಾಗ ಮಾತ್ರ ಅದರ ತೂಕ ಮತ್ತು ಬೆಲೆ ಹೆಚ್ಚುವುದು. ಹೌದು, ಗಂಡನ ಶ್ರಮಕ್ಕೆ, ದುಡಿಮೆಗೆ ಅಷ್ಟು ಬೆಲೆ ಇದೆ. ಹಾಗೆಂದ ಮಾತ್ರಕ್ಕೆ ಹೆಂಡತಿಯ ದುಡಿಮೆಗೆ ಬೆಲೆ ಇಲ್ಲ ಅಂತಲ್ಲ. ಗಂಡನ ಪ್ರತಿ ಕಷ್ಟದಲ್ಲೂ ಪತ್ನಿಯಾದವಳು ಭಾಗಿಯಾಗಬೇಕು. ಗಂಡ ಕೂಡ ಹಾಗೆ ಮಾಡಬೇಕು. ಇಲ್ಲವಾದರೆ ಸಂಸಾರ ನಡೆಸುವುದೇ ಕಷ್ಟವಾಗುತ್ತದೆ. ಇನ್ನು ಗಂಡ ಹೆಂಡತಿಯ ಜಗಳ ಆದಾಗ ಹೆಂಡತಿಯಾದವಳು ಕ್ಷಮೆ ಕೇಳಲು ಮುಂದಾಗಬೇಕು. ಏಕೆಂದರೆ ಇಬ್ಬರಲ್ಲೂ ಅಹಂ ಜಾಸ್ತಿ ಇದ್ದರೆ ಜಗಳ ಮುಂದುವರೆದು ಮನೆಯ ಪರಿಸ್ಥಿತಿ ಹದಗೆಡುತ್ತದೆ. ಇದರ ಪರಿಣಾಮ ಮಕ್ಕಳ ಮತ್ತು ಮನೆಯ ಸದಸ್ಯರ ಮೇಲೆ ಬೀರುತ್ತದೆ. ಆದ್ದರಿಂದ ನೀವೇ ಕ್ಷಮೆ ಕೇಳುವುದು ಉತ್ತಮ. ಆದರೆ ಪ್ರತಿ ಸಾರಿ ನೀವೇ ಕ್ಷಮೆ ಕೇಳಬೇಕಂತೇನಿಲ್ಲ. ಗಂಡ ಹೊರಗಿನ ಟೆನ್ಷನ್, ವರ್ಕ್ ಪ್ರೆಷರ್ನಲ್ಲಿ ಹೆಂಡತಿಗೆ ಸಿಟ್ಟಿನಿಂದ ಕೆಲವು ಮಾತುಗಳನ್ನು ಆಡಬಹುದು. ಆದರೆ ಅದನ್ನ ಹೆಂಡತಿಯಾದವಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಇರಬೇಕು. ಗಂಡ ಕೂಡ ಅಷ್ಟೇ ಅವಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳೊಂದಿಗೆ ಪ್ರೀತಿಯಿಂದ ಇರಬೇಕು. ಎಷ್ಟೇ ಆದರೂ ಅವಳು ನಿಮ್ಮವಳು. ನೀವೇ ಅವಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮತ್ಯಾರು ಅವಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ? ನೀವೇ ಯೋಚಿಸಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.